ನಮಸ್ತೆ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಪುದೀನಾ ಚಟ್ನಿ ಗ್ಯಾಸನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡೆ, 2 ಸ್ಪೂನ್ ಎಣ್ಣೆ ಹಾಕೊಂಡೆ, ಅರ್ಧ ಸ್ಪೂನು ಜೀರಿಗೆ ಹಾಕೊಂಡೆ. ಜೀರಿಗೆ ಚಟಪಟ ಅಂದಮೇಲೆ 1.5 ಸ್ಪೂನ್ ಉದ್ದಿನಬೇಳೆ ಹಾಕೊಂಡೆ. ಇದು ನೀಟಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋಬೇಕು. ಈ ಚಟ್ನಿ ಇಡ್ಲಿ, ದೋಸೆ, ಚಪಾತಿಗೆ ಎಕ್ಸಲೆಂಟ್ ಆಗಿರುತ್ತೆ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡು ಒಂದು 4 ರಿಂದ 5 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದನ್ನು ಹಾಕೊಂಡ್ಬಿಟ್ಟು ಒಂದು 2 ಮೆಣಸಿನ್ಕಾಯನ್ನ 2 ಭಾಗ ಮಾಡಿ ಹಾಕ್ಕೊಂಡೆ. ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮೆಣಸಿನ್ಕಾಯಿ ಬೆಲೆ ವೈಟ್ ಆಗಿ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡು 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಒಂದು ಅರ್ಧ ಇಂಚಿನಷ್ಟಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಹೊಂಬಣ್ಣ ಬರಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ನಮ್ಮ ಈರುಳ್ಳಿ ಎಲ್ಲನೂ ಬಿಡಿ ಆಗಬೇಕು. ಇವಾಗ ನೋಡಿ ಚೆನ್ನಾಗಿ ನಮಗೆ ಹೊಂಬಣ್ಣ ಬಂದಾಯಿತು, ಹಸಿ ವಾಸನೆ ಕೂಡ ಹೋಗಾಯಿತು. ಈ ಟೈಮ್ನಲ್ಲಿ ಅರ್ಧ ಕಪ್ಪಿನಷ್ಟು ಹಸಿ ಕೊಬ್ಬರಿಯ ತುಂಡು, 1 ಹಿಡಿಯಷ್ಟು ಕೊತ್ತಂಬರಿ, 1 ಸೂಡು ಪುದೀನಾ ಸೊಪ್ಪನ್ನು ನೀಟಾಗಿ ತೊಳೆದು ಸೋಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇದನ್ನು ನೀಟಾಗಿ ನಾವು ಇವಾಗ ಫ್ರೈ ಮಾಡ್ಕೋಬೇಕು. ಬಂಧುಗಳೇ, ಈ ಚಟ್ನಿ ನೋಡಿ, ಈ ಕೊಬ್ಬರಿ ಹೀಗೆ ನಾವು ಫ್ರೈ ಮಾಡೋದ್ರಲ್ಲಿ ಹಾಕೋದ್ರಿಂದ ಟೇಸ್ಟ್ ಗನಿ ಚೆನ್ನಾಗಿರುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಬೇಗನೆ ಹಾಳಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಜನರು ಕೊಬ್ಬರಿಯನ್ನು ಹಾಗೇನೆ ಹಾಕ್ತಾರೆ. ಹಾಗೆ ಹಾಕೋದ್ರಿಂದ ಏನಾಗುತ್ತೆ, ಬೇಗನೆ ಹಾಳಾಗುತ್ತೆ. ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಬಂಧುಗಳೇ. ಹೀಗೆ ಮಾಡಿ ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ರುಬ್ಕೊಂಬರ್ಬೇಕು. ರುಚಿಗನುಸಾರ ಉಪ್ಪನ್ನು ಹಾಕ್ಕೊಂಡು ನೋಡ್ರಿ, ಇದನ್ನ ಇವಾಗ ಮೆತ್ತಗೆ ಗ್ರ್ಯಾಂಡ್ ಮಾಡ್ಕೊಂಡು ಬಂದೆ. ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಆದರೆ ಮಿಕ್ಸಿ ಜಾರ್ನಲ್ಲಿ ನೀರು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಹಾಕೊಂಡೆ. ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು ನಾವು ಅಂದ್ಕೊಂಡು. ನೋಡಿ, ನಮ್ಮ ಚಟ್ನಿ ಇವಾಗ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು. ಒಂದು ಸಿಂಪಲ್ ಆಗಿರುವಂಥ ತಡಕ ಕೊಟ್ಟರೆ ಆಯಿತು. ಸೂಪರ್ ಆಗಿರುತ್ತೆ ನಮ್ಮ ಟೇಸ್ಟು. ಈಗ ತಡಕ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡು ಇದರಲ್ಲಿ ನೋಡಿ ಒಂದು 3 ರಿಂದ 4 ಬೆಳ್ಳುಳ್ಳಿನ ಚಿಕ್ಕದೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಗರಿ ಆಗೋರಿಗೆ ಫ್ರೈ ಮಾಡ್ಕೊತೀನಿ ಬಂಧುಗಳೇ. ಈಗ ನೋಡಿ ಗರಿ ಆಯಿತು. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಚಟ್ನಿಯಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರನ್ನು ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಬೆಳ್ಳುಳ್ಳಿ ಮೇಲೆ ಒಗ್ಗರಣೆ ಕೊಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಂಧುಗಳೇ. ಟೇಸ್ಟ್ ನಮ್ಗೆ ಹೆಂಗಾಗುತ್ತಂದರೆ ಘಮ್ ಅಂತ ಇರುತ್ತೆ ಚಟ್ನಿ. ನೋಡಿದ್ರಲ್ಲ ವಿಡಿಯೋ ಹೆಂಗೆ ಅನ್ನಿಸ್ತು? 3 ನಿಮಿಷದ ವಿಡಿಯೋದ ಟ್ರೈ ಮಾಡ್ತಿರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.